ಮಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ವರ್ತಿಗಳ ಪಾಲಾಗ್ತಿತ್ತು, ಅದು ನಾವು ಹೇಳಿಲ್ಲ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅರ್ಥ ಏನು? 85% ಸರ್ಕಾರ ಅವತ್ತು ನಡೀತಾ ಇತ್ತು. ಪ್ರಧಾನಮಂತ್ರಿಗಳು ಬಂದು ಈ 85 ಪರಿಸ್ಥಿತಿನ ಬದಲಾವಣೆ ಮಾಡಬೇಕು, ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಿಸ್ಟಮ್ ಅನ್ನು ಮಾಡಿ ಅವರ ಅಕೌಂಟ್ಗೆ ನೇರವಾಗಿ ಹಣ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ನೀವು ನೋಡಿ, 1,35,000 ಜನ ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರ ಸದ್ದೇ ಇಲ್ಲ. ಇದೇನಪ್ಪ ಸುನಿಲ, ನೀನು ಉಸ್ತುವಾರಿ ಸಚಿವ ಇದೆಯಾ? ಇಲ್ಲ. ಯಾಕಂದ್ರೆ ಮಧ್ಯವರ್ತಿಗಳಿಲ್ಲ, ಸದ್ದು ಮಾಡೋರು ಮಧ್ಯವರ್ತಿಗಳಿಲ್ಲ, ಅರ್ಜಿ ತಗೊಳ್ಳೋರು ಮಧ್ಯವರ್ತಿಗಳಿಲ್ಲ. DC ಆಫೀಸ್, ತಹಸೀಲ್ದಾರ್ ಆಫೀಸ್ನಲ್ಲಿ ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತಾ ಇದೆ, ಪಾರದರ್ಶಕವಾಗಿ ಹೋಗ್ತಾ ಇದೆ. ದಕ್ಷಿಣ ಕನ್ನಡ ರೈತರಿಗೆ ಎಂದೂ ಕೂಡ ಇಷ್ಟು ದೊಡ್ಡ ಅಮೌಂಟ್ 500 ಕೋಟಿ ರೂಪಾಯಿ ಕಳೆದ 4 ವರ್ಷದಲ್ಲಿ ಎಂದೂ ಕೂಡ ಬಂದಿಲ್ಲ. ಆ ಕೆಲಸವನ್ನ ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ನಾನು ರೈತ ವಿದ್ಯಾನಿಧಿಯನ್ನು ಮಾಡಿದೆ. ನಾನು ಮುಖ್ಯಮಂತ್ರಿಯಾಗಿ 4 ಗಂಟೆಗೆ ಈ ಯೋಜನೆಯನ್ನು ಘೋಷಣೆ ಮಾಡಿದೆ. ನನ್ನ ಅನುಭವದಿಂದ ನಾವು ನೋಡ್ತೇವೆ, ಗ್ರಾಮೀಣ ಪ್ರದೇಶದಲ್ಲಿ 100 ಮನೆ ಇದ್ದರೆ 10 ಮನೆಯವರು ಬಹಳ ಚೆನ್ನಾಗಿರ್ತಾರೆ, 90 ಮನೆಗಳು ಕಷ್ಟದಲ್ಲಿರ್ತಾರೆ. ಯಾಕಂತ ಕೇಳಿದರೆ, ಇಲ್ಲ ಸರ್, ಅವ್ರು ವಿದ್ಯೆಯನ್ನು ಕಲಿತು ಸರ್ಕಾರಿ ನೌಕರಲ್ಲಿದ್ದಾರೆ, ಖಾಸಗಿ ನೌಕರಲ್ಲಿದ್ದಾರೆ, ಬಿಸ್ನೆಸ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಹಾಗಾದರೆ ಉಳಿಕಿದವರು ಯಾಕೆ ಆಗಬಾರ್ದು? ಇಲ್ಲ ಸರ್, ಅವರು ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಮಕ್ಕಳು ವಿದ್ಯೆ ಕಲಿತಿಲ್ಲ. ಇದರ ಅನುಭವ ನನಗಿದೆ. ಆದ್ರಿಂದ ಕೂಡಲೇ ಯೋಜನೆಯನ್ನು ಮಾಡಿದೆ. ಇವತ್ತು 2,000 ರೂಪಾಯಿಯಿಂದ ಹಿಡಿದು 13,000 ರೂಪಾಯಿವರೆಗೂ PG ವರೆಗೂ ಇವತ್ತು ವಿದ್ಯಾನಿಧಿಯನ್ನು ಕೊಡ್ತೇವೆ. ಒಮ್ಮೆ ಕೊಡಕ್ಕೆ ಶುರು ಮಾಡಿದ್ರೆ ಅವ್ರು ಎಲ್ಲಿವರೆಗೂ ಕಲಿತಾರೆ ಅಲ್ಲಿವರೆಗೂ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ. ಇದು 13 ಲಕ್ಷ ಜನ ರೈತರ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ನಾವು ಈ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. ದಕ್ಷಿಣ ಕನ್ನಡದ ಒಂದರಲ್ಲಿ 41,859 ಮಕ್ಕಳಿಗೆ ಈ ವಿದ್ಯಾನಿಧಿ ಸಿಕ್ಕಿದೆ. ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಸಿಗ್ತಿರಲಿಲ್ಲ. ನಾನು ಮೂಡುಬಿದಿರೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ಹಾಸನದ ಒಂದು ಮಗು ಬಂದು ಅವಳು ಹೇಳಿದ್, ನಾನು SC, ನನಗೆ SCಯಲ್ಲಿ ವಿದ್ಯಾನಿಧಿ ಸಿಕ್ಕಿದೆ, ಸ್ಕಾಲರ್ಶಿಪ್ ಸಿಕ್ಕಿದೆ, ಇದ್ರ ಬಗ್ಗೆ ನಾವು ಅರ್ಜಿನೂ ಹಾಕಿಲ್ಲ, ಅದು ನನ್ನ ಅಕೌಂಟಿಗೆ ನೇರವಾಗಿ ಬಂದಿದೆ. ನಮ್ಗೆ ಆಶ್ಚರ್ಯ ಆಯಿತು, ಸಂತೋಷ ಆಯಿತು, ನಮ್ಮ ತಂದೆ ತಾಯಿಗೂ ಸಂತೋಷ ಆಯಿತು. ಆದರೆ ಒಂದು ವಿನಂತಿ ಇದೆ ನಿಮ್ಮ, ಏನಮ್ಮ, ನನಗೆ SC ST ಸಿಕ್ಕಿದೆ, ಇದು ಹೇಳದೆ ಕೇಳದೆ ನೀವು ಕೊಟ್ಟಿರುವಂಥದ್ದು ಒಂದು ಬಹುಮಾನ. ಆದರೆ ಇನ್ನು ಉಳಿದ ಮಕ್ಕಳಿಗೆ ಕೆಲವ್ರಿಗೆ ಸಿಕ್ಕಿರೋದಲ್ಲ SC ST, ಅವ್ರಿಗೆ ನನ್ನ ರೈತ ವಿದ್ಯಾನಿಧಿಯನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಆ ವಿದ್ಯಾರ್ಥಿ ಹೇಳಿದ್ರು. ಎಂಥ ದೊಡ್ಡ ಗುಣ. ನಮ್ಗೇನಾರ ಸಿಕ್ಕರೆ ಏನು ಮಾಡ್ತೇವೆ? ಹಾದಿಯಲ್ಲಿ ಬಿದ್ದಂಥ ಏನಾದ್ರು ಒಂದು ಸಣ್ಣ ಕಾಸು ಸಿಕ್ಕರೂ ಕೂಡ ಆ ಕಡೆ ಈ ಕಡೆ ನೋಡಿ ಯಾರು ನೋಡಿಲ್ಲ ಅಂದ್ರೆ ಕಿಸ್ತಲ್ಲಿ ಆಗ್ತದೆ. ಆದರೆ ಆ ಎಷ್ಟು ಪ್ರಾಮಾಣಿಕ ವಿದ್ಯಾರ್ಥಿ, ನನಗೀಗಾಗಲೇ ಒಂದಲ್ಲಿ ಸಿಕ್ಕಿದೆ, ಇನ್ನೊಂದರಲ್ಲಿ ಬೇಡ ಕೊಡಿ ಅಂತ.